ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ವೇದವ್ಯಾಸಕರಾಬ್ಜೋತ್ತಃ ವಿದ್ಯಾಧೀಶೋಪದೇಶಕಃ ವಿದ್ಯಾಪತಿರುದದಾತು ಮೇ ವಿದ್ಯಾವಾದ್ಯಾಂ ಸದಾ ಜಯೀ. ರಾಯಬೇಲೂರು ಸುಕ್ಷೇತ್ರೇ ಗತ ವೃಂದಾವನಸ್ಥಿತಂ ವಿದ್ಯಾಪತಿಂ ಗುರುಂ ವಂದೇ ಭಕ್ತ ವೃಂದಾವನಾಯ ವೈ. ಈ ದಿವಸ ಮಹಾನುಭಾವರಾದಂತಹ ವಿದ್ಯಾಪತಿ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಏಕಾದಶಿ ದಿವಸ. ನಾಳೆ ಅದನ್ನು ಆಚರಣೆ ಮಾಡಲಾಗ್ತದೆ. ವಿದ್ಯಾಪತಿ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠದ ಪ್ರಾತಸ್ಮರಣೀಯರಾದಂತಹ ವೇದವ್ಯಾಸ ತೀರ್ಥರಿಂದ ಆಶ್ರಮವನ್ನು ಪಡೆದು ಇನ್ನೊಬ್ಬರು ಮಹಾನುಭಾವರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ ಮತ್ತೆ ಉಪದೇಶವನ್ನು ಕೂಡ ಪಡೆದಿದ್ದಾರೆ ಎಂಬುದಾಗಿ ಅವರ ಚರಮಶ್ಲೋಕ ನಮಗೆ ತಿಳಿಸ್ತದೆ. ಅನೇಕ ಮಹಿಮೆಗಳನ್ನು ಹೊಂದಿರತಕ್ಕಂಥವರು. ದಕ್ಷಿಣ ಪಿನಾಕಿನಿ ಅನ್ನುವಂತಹ ನದಿ ರಾಯಬೇಲೂರು ಸುಕ್ಷೇತ್ರೆ ಅಂತ ಹೇಳಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರ್ತಕ್ಕಂತಹ ಶ್ಲೋಕ. ರಾಯಬೇಲೂರು ಸುಕ್ಷೇತ್ರ ಅಂತ ಹೇಳಿದ್ದಾರೆ. ಅಂದರೆ ಅಂತಹ ಉತ್ತಮವಾಗಿರ್ತಕ್ಕಂತಹ ಕ್ಷೇತ್ರ. ದಕ್ಷಿಣ ಪಿನಾಕಿನಿ ತೀರದಲ್ಲಿ ಇವರ ವೃಂದಾವನ ಇದೆ. ಸದಾ ಅಲ್ಲಿರ್ತಾರೆ, ಭಕ್ತರನ್ನ ಅನುಗ್ರಹ ಮಾಡ್ತಾರೆ ಅಂತ ಅವರ ಸ್ತೋತ್ರ ಮಾಡಿದ್ದಾರೆ. ಮತ್ತು ಜೀವಿತಾವಧಿಯಲ್ಲಿ ಮಾಧ್ವ ವಾಂಗ್ಮಯ ಪ್ರಪಂಚಕ್ಕೆ ಶ್ರೀಮದ್ ಭಾಗವತ ಸಾರ ಸಂಗ್ರಹ ಎಂಬತಕ್ಕಂತಹ ಮಹಾಗ್ರಂಥವನ್ನು ಕೊಟ್ಟಿದ್ದಾರೆ. ಇನ್ನೂ ಉಪಲಬ್ಧವಿಲ್ಲದ ಅನೇಕ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದಿದ್ದೇವೆ. ಇಂತಹ ವಿದ್ಯಾಪತಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಎಲ್ಲರಿಗೂ ಕೂಡ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ.